ನಮಸ್ಕಾರ ಎಲ್ಲರಿಗೂ. ಎಲ್ಲ ಆತ್ಮೀಯ ಸ್ಪರ್ಧಾ ಮಿತ್ರರಿಗೆ ಹಿಸ್ಟ್ರಿ ವಿತ್ ಶಂಕರ್ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದಂಥ ಸ್ವಾಗತ. ಸ್ನೇಹಿತರೆ, ಇಂದಿನ ತರಗತಿಯಲ್ಲಿ ಮಾನವನ ವಿಕಾಸ ಅಥವಾ ಉಗಮದ ಕುರಿತು ಒಂದಿಷ್ಟು ಪ್ರಮುಖವಾದಂಥ ಸ್ಪರ್ಧಾತ್ಮಕ ಪರೀಕ್ಷೆಗೆ ಅನುಕೂಲವಾಗುವಂಥ ವಿಚಾರಗಳನ್ನು ನಾನು ಇಲ್ಲಿ ಹಂಚಿಕೊಳ್ಳಕ್ಕೆ ಬಂದಿದ್ದೀನಿ. ಅದರಿಗಿಂತ ಮೊದಲ ಬಾರಿಗೆ ನನ್ನ ಚಾನಲನ್ನು ಯಾರು ವೀಕ್ಷಣೆ ಮಾಡ್ತಾ ಇದ್ದೀರಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳೋದ್ರ ಮೂಲಕ ಇನ್ನೂ ಇಂಥ ಹೆಚ್ಚು ವಿಡಿಯೋಗಳ ಸದುಪಯೋಗವನ್ನು ಪಡಿಸಿಕೊಳ್ಳಿ ಅಂತ ಹೇಳ್ತಾ, ಸ್ನೇಹಿತರೆ, ಮನುಷ್ಯನ ವಿಕಾಸದ ಕತೆ ಅತ್ಯಂತ ರೋಚಕವಾದದ್ದು. ಏಕೆಂದರೆ ಮನುಷ್ಯನಿಗೆ ಒಂದು ಕುತೂಹಲ ಇದೆ, ನಾನು ಹೇಗೆ ಜನಿಸಿದೆ ಅನ್ನುವಂಥದ್ದು. ಹಾಗಾಗಿ ಆತನ ವಿಕಾಸದ ಕುರಿತಾಗಿ ಸಾವಿರಾರು ವರ್ಷಗಳ ಹಿಂದೆ ನಡೆದಂಥ ಒಂದು ಉಗಮದ ಕುರಿತ ಕಥೆಯನ್ನು ನೂರಾರು ಜನ ವಿದ್ವಾಂಸರು ಅಧ್ಯಯನ ಮಾಡಿ ಇವತ್ತೇ ನಮ್ಮ ಮುಂದೆ ನೀಡಿದ್ದಾರೆ. ಮುಖ್ಯವಾಗಿ ಮಾನವನ ಹುಟ್ಟಿನ ಬಗ್ಗೆ ಪರಿಪೂರ್ಣ ನಿಖರ ಮಾಹಿತಿ ದೊರೆತಿಲ್ಲ. ಹಾಗಾಗಿ ಹಂತೆ ಕಂತೆ ಹೇಳಿಕೆಗಳ ಸುತ್ತಲೇ ನಾವು ಸುತ್ತುತ್ತಿದ್ದೇವೆ. ಮಾನವ ಅಥವಾ ಮ್ಯಾನ್ ಅನ್ನುವಂಥ ಶಬ್ದ ಮೂಲತಃ ಲ್ಯಾಟಿನ್ ಭಾಷೆಯ ಹ್ಯೂಮನಸ್ ಅನ್ನುವಂಥ ಪದದಿಂದ ಬಂದಿರುವಂಥದ್ದು. ಲ್ಯಾಟಿನ್ನಲ್ಲಿ ಓಮೋ ಎಂದು ಸರಳವಾಗಿ ಇದನ್ನು ಹೇಳಲಾಗ್ತದೆ. ಹಾಗಾಗಿ ಇಲ್ಲಿ ನಾವು ಮನುಷ್ಯನ ಉಗಮದ ಕಥೆಯನ್ನು ತಿಳ್ಕೊಳ್ಳುವಾಗ ಧಾರ್ಮಿಕ ನಂಬಿಕೆ ಅನ್ನೋದು ನೂರಾರು ವರ್ಷಗಳಿಂದ ನಡ್ಕೊಂಡು ಬಂದಿರೋದು. ಅಂದರೆ ಮನುಷ್ಯನನ್ನು ಅಥವಾ ಮಾನವನನ್ನು ದೈವ ಸೃಷ್ಟಿ ಮಾಡಿತು ಅನ್ನುವಂಥದ್ದು ಒಂದು ನಂಬಿಕೆ. ಆದರೆ ಇವತ್ತಿನ ದಿನಮಾನದಲ್ಲಿ ಆ ಅಂತ್ಯ ಕಂತೆಗಳೆಲ್ಲ ಸುಳ್ಳು. ಅದಕ್ಕೆ ವೈಜ್ಞಾನಿಕ ಆಧಾರ ಇದೆ ಅನ್ನುವಂಥ ಹಲವಾರು ವಿಕಾಸದ ಪ್ರಯೋಗಗಳನ್ನು, ಕಥೆಗಳನ್ನು ಕೂಡ ನಾವಿಂದು ಕೇಳಬಹುದು. ಇಲ್ಲಿ ಪ್ರಾಣಿ ಮತ್ತು ಮಾನವನ ದೇಹ ರಚನೆ ಹೋಲಿಕೆಯ ಆಧಾರದ ಮೇಲೆ ಮನುಷ್ಯನ ಉಗಮದ ಹಿನ್ನೆಲೆ ಇತಿಹಾಸವನ್ನು ಕೂಡ ನಾವು ತಿಳಿಯಬಹುದು. ಮುಖ್ಯವಾಗಿ ಮಾನವನ ಉಗಮದ ಬಗ್ಗೆ ನಿಖರವಾದ ಸಾಕ್ಷ್ಯಾಧಾರಗಳು ಲಭ್ಯವಾಗಲೇ ಇಲ್ಲ ಅಂದರೂ ಕೂಡ ಅಂತಹ ಸಂದರ್ಭದಲ್ಲಿ ಮಾನವ ದೇಹ ರಚನೆಯನ್ನು ಪ್ರಾಣಿ ಜೀವಗಳೊಡನೆ ತಾಳ್ಮೆ ನೋಡಿ ಮಾನವನ ಉಗಮದ ಬಗ್ಗೆ ಸ್ವಲ್ಪ ಮಾಹಿತಿ ಸಂಗ್ರಹಿಸುವ ಪ್ರಯತ್ನ ನಡೆಯಿತು. ಭೂಮಿಯಲ್ಲಿ ದೊರೆತಿರ್ತಕ್ಕಂಥ ಪಳಿವಳಿಕೆಯ ಅಧ್ಯಯನದಲ್ಲಿ ಕಂಡುಬರುವ ಕೆಲವು ಪ್ರಾಣಿಗಳು ಇಂದು ಅಳಿದು ಹೋಗಿವೆ. ಹಾಗಾಗಿ ದೊರೆತಿರುವ ಅವುಗಳ ಪಳುವಳಿಕೆಗಳು ಮತ್ತು ಭೂಗರ್ಭದಲ್ಲಿ ಸೇರಿ ಹೋಗಿರುವ ಸಮಾಧಿಗಳ ಅಧ್ಯಯನದಿಂದ ಅವುಗಳ ಮತ್ತು ಅವನ ಕಾಲ ನಿರ್ಣಯ ಮಾಡಬೇಕಾಗಿದೆ. ಹಾಗಿದ್ರೆ ಮಾನವನ ಉಗಮದ ಒಂದು ಆರಂಭ ಘಟ್ಟ ಅಂತ ಬಂದರೆ ಸುಮಾರು 6000 ಮಿಲಿಯನ್ ವರ್ಷಗಳ ಹಿಂದಿನಿಂದ ಈ ಕಥೆಯನ್ನು ನಾವಿಲ್ಲಿ ನೋಡ್ಬೋದು. ಅಂದರೆ ಭೂಮಿಯ ಮೇಲೆ ಜೀವಿಗಳು ಮತ್ತು ಸಸ್ಯಗಳ ಉಗಮ ಮತ್ತು ವಿಕಾಸವನ್ನು ತಿಳಿಯಲು ನಡೆಸಿದ ಪಳಿಯುಳಿಕೆಗಳ ಅಧ್ಯಯನದ ವೇಳೆ ಮಾನವನ ಉಗಮದ ಬಗ್ಗೆ ಸ್ವಲ್ಪ ಮಾಹಿತಿ ಲಭ್ಯವಾಯಿತು. ಆ ಪ್ರಕಾರ ಮಾನವನ ಉಗಮ ಸುಮಾರು 5 ಮಿಲಿಯನ್ ವರ್ಷಗಳ ಪೂರ್ವದಲ್ಲಿ ಎಂದು ತಿಳಿದು ಬರ್ತದೆ. ಇಲ್ಲಿ ಹೊಸ ಬೆಳಕು ಚೆಲ್ಲಿದ ಟಿಮ್ ವೈಟ್, ಇವನ ಅಮೆರಿಕದ ಕ್ಯಾಲಿಫೋರ್ನಿಯಾ ವಿಶ್ವವಿದ್ಯಾಲಯದ ಮಾನವಶಾಸ್ತ್ರಜ್ಞ. ಇವನ ತಂಡ 2008 ನವೆಂಬರ್ನಲ್ಲಿ ಪೂರ್ವ ಆಫ್ರಿಕಾದ ಇಥಿಯೋಪಿಯಾದಲ್ಲಿ ಸುದೀರ್ಘ ಸಂಶೋಧನೆಯನ್ನು ಕೈಗೊಂಡಿತು. ಅಲ್ಲಿನ ಆವಾಶ್ ನದಿ ಮತ್ತು ಯಾರ್ಡಿ ಸರೋವರದ ದಂಡೆಗಳಲ್ಲಿ ಈವರೆಗೆ ಪತ್ತೆಯಾಗಿರದಂಥ ಅತ್ಯಂತ ಪುರಾತನ ಮಾನವ ಪಳುವಳಿಕೆ ಪತ್ತೆ ಹಚ್ಚಲಾಯಿತು. ಮಾನವ ಈ ಭೂಮಿಯ ಮೇಲೆ ಸುಮಾರು 6 ಮಿಲಿಯನ್ ವರ್ಷಗಳಷ್ಟು ಹಿಂದೆಯೇ ಉಗಮಿಸಿದ್ದ ಪಳುವಳಿಕೆ ಅದಾಗಿತ್ತು. ಮಾನವನ ರೂಪಾಂತರ. ಇಂದಿಗೆ 6 ಮಿಲಿಯನ್ ವರ್ಷಗಳ ಹಿಂದೆ ಮಾನವ ಪೂರ್ಣ ಮಾನವ ರೂಪಕ್ಕೆ ರೂಪಾಂತರಗೊಂಡ. ಅದಕ್ಕೆ ಮುಂಚೆ ಅವನು ಹೇಗಿದ್ದನೆಂಬ ಪ್ರಶ್ನೆ ಸಹಜವಾಗಿ ಹೇಳ್ತದೆ. ಪುರಾತತ್ವ ಮಾನವಶಾಸ್ತ್ರಜ್ಞರು ಅಭಿಪ್ರಾಯಪಟ್ಟಿರುವ ಸುಮಾರು 6 ಮಿಲಿಯನ್ನಿಂದ 8 ಮಿಲಿಯನ್ ವರ್ಷಗಳ ಹಿಂದಿನವರೆಗೆ ಅವನು ಕೋತಿ ಅಥವಾ ಚಿಂಪಾಂಜಿ ಪ್ರಭೇದ ಹೋಲುತ್ತಿದ್ದ. ಸುಮಾರು 8 ಮಿಲಿಯನ್ ವರ್ಷಗಳಿಂದ 11 ಮಿಲಿಯನ್ ವರ್ಷಗಳ ಅವಧಿಯಲ್ಲಿ ಗೋರಿಲ್ಲಾ ರೂಪದಲ್ಲಿದ್ದ. ಸುಮಾರು 20 ಮಿಲಿಯನ್ ವರ್ಷಗಳ ಹಿಂದೆ ಒರಾಂಗುಟಾಂಗ್ ರೂಪದಲ್ಲೂ ಕೂಡ ಇದ್ದ. ಅಂದರೆ ಇಲ್ಲಿ ಮನುಷ್ಯ ಮೂಲದಲ್ಲಿ ಮನುಷ್ಯನಾಗಿಂತ ಪೂರ್ವದಲ್ಲಿ ಕೋತಿ, ಗೋರಿಲ್ಲಾ ಮತ್ತು ಒರಾಂಗುಟಾಂಗ್ ಅನ್ನುವಂಥ ಮನುಷ್ಯನ ಮೂಲ ಕುಟುಂಬದ ಪ್ರಭೇದ ರೂಪದಲ್ಲಿದ್ದಂಥವನು ಇಲ್ಲಿಗೆ 6 ಮಿಲಿಯನ್ ವರ್ಷಗಳ ಹಿಂದೆ ಮನುಷ್ಯ ರೂಪಕ್ಕೆ ಬಂದ ಅನ್ನೋದನ್ನು ನಾವಿಲ್ಲಿ ಗಮನಿಸ್ಬೋದು. ಹಾಗಿದ್ರೆ ಮಾನವನ ಉಗಮದ ಮೂಲ ಸ್ಥಳ ಯಾವುದಂದರೆ ಆಫ್ರಿಕಾದ ಇಥಿಯೋಪಿಯಾ ಅನ್ನುವಂಥ ದೇಶ. ಆಫ್ರಿಕಾ ಖಂಡ ಮಾನವನ ಉಗಮ ಸ್ಥಳ. ಆಫ್ರಿಕಾದ ಪೂರ್ವ ಭಾಗದಲ್ಲಿರುವ ಇಥಿಯೋಪಿಯಾ ಎಂಬುದು ಮಾನವಶಾಸ್ತ್ರಜ್ಞರ ಅಭಿಪ್ರಾಯವಾಗಿದೆ. ಏಕೆಂದರೆ ಇಲ್ಲಿ ಮೂಲ ಮಾನವ ವ್ಯಾಪಕವಾಗಿ ನೆಲೆಸಿದ್ದಕ್ಕೆ ಸಂಶೋಧನೆಗಳು ದೃಢಪಡಿಸಿವೆ. ಅಂಥ ಆದಿಕಾಲದ ಮಾನವನ ಪಳುವಳಿಕೆಗಳು ಇಲ್ಲಿ ಹೆಚ್ಚು ಕಂಡುಬಂದಿವೆ. ಯುರೋಪ್, ಏಷ್ಯಾ ಖಂಡಗಳಲ್ಲಿ ಪತ್ತೆಯಾಗಿರುವ ಮಾನವ ಪಳುವಳಿಕೆಗಳು ಅಷ್ಟೊಂದು ಪುರಾತನವಾಗಿಲ್ಲದಿರುವುದು ಮಾನವಶಾಸ್ತ್ರ ತಜ್ಞರ ಅಭಿಪ್ರಾಯವನ್ನು ಸಮರ್ಥಿಸುವಗಳಾಗಿವೆ.
ಮೇಲಾಗಿ ಮಾನವನ ಬೆಳವಣಿಗೆಯಲ್ಲಿ ನಾವು ಗುರುತಿಸಿರುವ 3 ಅಥವಾ 4ನೇ ಹಂತಗಳಿಗೆ ಸಂಬಂಧಿಸಿದ ಪಳವಳಿಕೆಗಳು ಇಥಿಯೋಪಿಯಾದ ಹವಾಶ್ ನದಿ ದಂಡೆ ಮತ್ತು ಯಾರ್ಡಿ ಸರೋವರದ ದಡದಲ್ಲಿ ಪ್ರಾಪ್ತವಾಗಿದ್ದು ಅನುಮಾನ ಬಗೆಹರಿದಿದೆ. ಮಾನವನ ಪಳವಳಿಕೆಗಳ ಅಧ್ಯಯನ ಅನ್ನುವಂಥದ್ದು ಯಾವಾಗ ಆರಂಭ ಆಯಿತು ಅಂತಂದರೆ, ಮಾನವನು ಬಳಸಿದ್ದಂಥ ಶಿಲಾ ಆಯುಧಗಳು, ಗುಹೆಗಳಲ್ಲಿ ಅವನು ಮೂಡಿಸಿರುವ ವರ್ಣಚಿತ್ರಗಳು ಅವನ ಕಾಲವನ್ನು ನಿರ್ಧರಿಸಲು ಪ್ರಮುಖ ಆಧಾರಗಳಾಗಿವೆ. 300 ವರ್ಷಗಳ ಹಿಂದೆ ಕೆಲವು ವಿದ್ವಾಂಸರು ಈ ಸಾಕ್ಷ್ಯಾಧಾರಗಳನ್ನು ಪ್ರಸ್ತುತಪಡಿಸಿ ಅವು ಪ್ರಾಚೀನ ಮಾನವನ ಪಳಿಯುಳಿಕೆಗಳೆಂದು ಬಹಿರಂಗಪಡಿಸಿದರು. ಆದರೆ ಬಹುತೇಕರು ಅವುಗಳು ಅತ್ಯಂತ ಪುರಾತನವಾದವುಗಳೆಂದು ನಂಬಲು ಸಿದ್ಧರಿರಲಿಲ್ಲ. ಮಾತ್ರವಲ್ಲ ಅವುಗಳು ಆದಿ ಮಾನವಗಳೇ ಅಲ್ಲ, ಪ್ರಾಚೀನ ಇತಿಹಾಸ ಕಾಲದವುಗಳಾಗಿರಬಹುದೆಂದು ವಾದಿಸಿದರು. ಏಕೆಂದರೆ ಆದಿಮಾನವ ದೇಹ ರಚನೆಯಲ್ಲಿ ಭಿನ್ನತೆ ಹೊಂದಿದವನಾಗಿದ್ದನು. ಮೇಲಾಗಿ ಶಿಲಾಯುಧಗಳ ತಯಾರಿ ಅಥವಾ ವರ್ಣಚಿತ್ರ ರಚನಾ ಮಟ್ಟದ ಮೆದುಳು ಸಾಮರ್ಥ್ಯ ಅವನಲ್ಲಿ ಬೆಳವಣಿಗೆಯಾಗಿದ್ದಿರಲಿಲ್ಲ. ಹೀಗಾಗಿ ಅವುಗಳನ್ನು ಆರಂಭದಲ್ಲಿ ನಂಬಲಿಲ್ಲ. ಮುಖ್ಯವಾಗಿ ಚಾರ್ಲ್ಸ್ ರಾಬರ್ಟ್ ಡಾರ್ವಿನ್ ಸಿದ್ಧಾಂತ 1809 ರಿಂದ 1882 ಅವಧಿಯಲ್ಲಿ ಇಂಗ್ಲೆಂಡಿನಲ್ಲಿ ಬದುಕಿದ್ದಂಥ ಒಬ್ಬ ಮಹಾನ್ ವಿಜ್ಞಾನಿ, ಮಾನವ ವಿಕಾಸದ ಬಗ್ಗೆ ಆಳವಾದ ಅಧ್ಯಯನವನ್ನು ನಡೆಸಿದವನು. ಇವನ ಕೃತಿ ದಿ ಆರಿಜಿನ್ ಆಫ್ ದಿ ಸ್ಪಿರಿಟ್ನಲ್ಲಿ ಪ್ರತಿಪಾದನೆ ಮಾಡುವ ಹಾಗೆ ಜಲ ಮತ್ತು ಭೂಮಿಯ ಸ್ವರಗಳಲ್ಲಿ ಕಂಡುಬರುವ ಜಲಜೀವಗಳು, ಕೀಟಾಣುಗಳು, ಸರೀಸೃಪಗಳು ಮೊದಲಾದ ಎಲ್ಲ ಪ್ರಭೇದದ ಜೀವಚರಗಳು ಮೂಲತಃ ಒಂದೇ ಮೂಲದಿಂದ ರೂಪುಗೊಂಡವುಗಳಾಗಿವೆ ಎಂದು ಈತ ಪ್ರತಿಪಾದನೆ ಮಾಡ್ತಾನೆ. ಅವುಗಳಲ್ಲಿ ಹಲವು ಪ್ರಭೇದಗಳು ಬದಲಾದ ಹವಾಮಾನಕ್ಕೆ ಹೊಂದಿಕೊಳ್ಳಲಾಗದೆ ಅವಸಾನ ಹೊಂದಿವೆ. ಉದಾಹರಣೆ ಡೈನೋಸಾರ್ಸ್. ಡಾರ್ವಿನ್ ಹೇಳುವಂತೆ ನಿಸರ್ಗದ ಸವಾಲುಗಳಿಗೆ ಸಮರ್ಥವಾಗಿ ಸ್ಪಂದಿಸಿದವು, ಉಳಿದುಕೊಂಡು ಬಂದವು. ಈ ಹಿನ್ನೆಲೆಯಲ್ಲಿ ಅವರು ಸಮರ್ಥರು ಬದುಕಬಲ್ಲರು ಎಂಬ ವಿಚಾರವನ್ನು ಪ್ರತಿಪಾದನೆ ಮಾಡ್ತಾರೆ. ಒಟ್ಟಿನಲ್ಲಿ ಯಾವುದೇ ಜೀವನ ಬದುಕುಳಿಯಲು ಪ್ರಕೃತಿಯೊಂದಿಗೆ ಹೋರಾಟ ಅನಿವಾರ್ಯವಾಗಿದೆ ಅನ್ನುವಂಥ ವಾದವನ್ನು ಇಲ್ಲಿ ತರ್ತಾರೆ. ಅಂತಹ ಒಂದು ಹೋರಾಟ ಮಾಡ್ತಕ್ಕಂಥ ಶಕ್ತಿ ಇದ್ದಿದ್ದು ಯಾರಿಗಪ್ಪ ಅಂತಂದರೆ ಅದು ಮನುಷ್ಯನಿಗೆ ಮಾತ್ರ ಅಂತ. ಇಲ್ಲಿ ಕೆಲವಿಷ್ಟು ಮೂಲಗಳು ಬರ್ತವೆ. ಜಾವಾ ಮೂಲ ಅಂತ ಕರಿತೀವಿ. ಮನುಷ್ಯನ ಮೂಲದ ಜಾವಾ ಮೂಲ ಅಂದರೆ ಕಪಿಮಾನವ ಅಂತ. ಡುಬಾಯ್ಸ್ ಎಂಬ ಡಚ್ ವೈದ್ಯ ಜಾವಾದಲ್ಲಿ ಮಾನವನ ಅವಶೇಷಗಳನ್ನ ಮೊದಲ ಬಾರಿಗೆ ಪತ್ತೆ ಮಾಡ್ತಾನೆ. ಅವನ ಪ್ರಕಾರ ಜಾವಾ ಮಾನವ ವಿಶ್ವದ ಅತಿ ಪುರಾತನ ಮಾನವ. ಅವನು ದೈಹಿಕವಾಗಿ ಇಂದಿನ ಮಾನವನಂತಿರಲಿಲ್ಲ, ಹಾಗಾಗಿ ಅವನನ್ನು ಕಪಿ ಮಾನವ ಅಂತ ಕರಿಬೋದು ಅನ್ನುವಂಥ ವಿಚಾರವನ್ನು ಡುಬಾಯ್ಸ್ ಅನ್ನುವಂಥ ವೈದ್ಯ ನೀಡ್ತಾನೆ. ಭೂಮಿ ಮೇಲೆ ಉಪಮಾನವ ಅಥವಾ ಚಿಂಪಾಂಜಿ ಅನ್ನುವಂಥದ್ದು ಏನಿದೆಯಲ್ಲ, ಆಫ್ರಿಕಾದಲ್ಲಿ ಇದು ಕಂಡುಬಂತು ಅಂತ. ಇಂಥ ಉಪಮಾನವ ಭೂಮಿಯ ಮೇಲೆ ಮೊದಲು ಕಂಡುಬಂದದ್ದು ಸುಮಾರು 60,000 ವರ್ಷಗಳ ಹಿಂದೆ. ಈ ಉಪಮಾನವನು ಚಿಂಪಾಂಜಿ ಅಥವಾ ಗೋರಿಲಾಗಳಾಗಿ ಇದ್ದ ಅನ್ನೋದನ್ನು ನೋಡ್ಬೋದು. ಹಾಗೆ ದಕ್ಷಿಣ ಆಫ್ರಿಕಾ, ಮಧ್ಯ ಯುರೋಪ್, ಜಾವಾ, ಪ್ಯಾಲೆಸ್ತೈನ್, ಚೀನಾ ಮತ್ತು ಜರ್ಮನಿಯ ನಿಯಾಂದರ್ಥಲ್ ಮತ್ತು ಹಿಡೆಲ್ಬರ್ಗ್ ಕಣಿವೆಗಳಲ್ಲಿ ಈ ಮಾನವನನ್ನು ನೋಡ್ಬೋದು. ಉಪಮಾನವ ಜಾತಿಗಳಾದಂಥ ಚಿಂಪಾಂಜಿ, ಗೋರಿಲ್ಲಾ ಜೊತೆಗೆ ಏನಪ್ಪ ಅಂದರೆ ಒರಾಂಗುಟಾನ್ ಅಂತ ಏನು ಕರಿತೀವಲ್ಲ, ಇವೆಲ್ಲವೂ ಕೂಡ ಮನುಷ್ಯನ ಕುಟುಂಬದ ಮೂಲಗಳು ಅಂತ ಕೂಡ ನಾವಿಲ್ಲಿ ಗಮನಿಸ್ಬೋದು. ಸಂಸ್ಕೃತಿಯ ಅಸ್ತಿತ್ವಕ್ಕೆ ಬಂದದ್ದು ಪೀತಕಾಂಥ್ರಪಸ್ ಅಂಥೇಳಿ ಅಥವಾ ಕಪಿ ಮಾನವ ಅಂತ ನಾವಿಲ್ಲಿ ಕಾಣಿಸ್ಕೊಳ್ತೀವಿ. ಹಾಗಾಗಲಿ ಈಗಲೂ ಕೂಡ ನಾವು ಮಂಗನಿಂದ ಮಾನವ ಅನ್ನುವಂಥ ಒಂದು ಮಾತನ್ನು ಸಾಮಾನ್ಯವಾಗಿ ಕೇಳಿದ್ರಿ. ಹಾಗಾದರೆ ಇವುಗಳ ಬಗ್ಗೆ ಹೇಗೆ ನಿಖರವಾಗಿ ಅಧ್ಯಯನ ಮಾಡಿದ್ರು ಅಂತ ನೋಡುವಾಗ, ವಿಜ್ಞಾನ ಬೆಳೆದಂತೆ ಅದರ ನೆರವಿನಿಂದ ಪ್ರಾಚೀನ ವಸ್ತು ಅಥವಾ ಪಳವಳಿಕೆಗಳನ್ನು ಅಧ್ಯಯನ ಮಾಡಿ ಇವುಗಳ ಕಾಲವನ್ನು ನಿರ್ಧಾರ ಮಾಡ್ತಾರೆ. ಮುಖ್ಯವಾಗಿ ಕಾರ್ಬನ್ 14 ರಾಸಾಯನಿಕ ಅಂತ ಏನು ಕರಿತೀವಲ್ಲ, ಇದನ್ನು ಯೂಸ್ ಮಾಡಿಕೊಂಡು ಇತಿಹಾಸ ತಜ್ಞರು ಈ ಒಂದು ಮಾನವನ ಬುರುಡೆಯ ಪಳವಳಿಕೆಗಳನ್ನು ಇಟ್ಕೊಂಡು, ಆತನ ಅಸ್ಥಿಪಂಜರವನ್ನು ಇಟ್ಕೊಂಡು ಎಷ್ಟು ವರ್ಷಗಳ ಹಿಂದೆ ಈತ ಜೀವಿಸಿದ್ದ ಅನ್ನೋದನ್ನು ನಿಖರವಾಗಿ ಅಂದಾಜು ಮಾಡಿದ್ದಾರೆ. ಆದಿಮಾನವನಿಗೆ ಸಂಬಂಧಿಸಿದಂಥ ಅತಿ ಪ್ರಾಚೀನ ಕುರುಹುಗಳು ಎಲ್ಲೆಲ್ಲಿ ಕಂಡು ಬರ್ತವೆ ಜಗತ್ತಿನಾದ್ಯಂತ ಅಂತ ಬಂದಾಗ, ಮೊದಲನೇದಾಗಿ ದಕ್ಷಿಣ ಆಫ್ರಿಕಾ ಖಂಡದಲ್ಲಿ ಇಲ್ಲಿ ಮುಖ್ಯವಾಗಿ ಬೋರ್ಡರ್ ಗುಹೆ, ಸ್ವರ್ತ್ ಕ್ರಾನ್ಸ್, ಡೆಕಲ್ಡರ್ಸ್ ಅನ್ನುವಂಥ ಪ್ರದೇಶದಲ್ಲಿ ಕ್ಲಾಸಿಸ್ ನದಿ ಮುಖಜ ಭೂಮಿಯಲ್ಲಿ ಈ ಒಂದು ಪ್ರಾಚೀನ ಮಾನವ ಕಂಡು ಬರ್ತಾನೆ. ಹಾಗೆ ಪೂರ್ವ ಆಫ್ರಿಕಾದ ಟಾಂಜಾನಿಯಾ ಓಲ್ಡ್ ವಿಜಾರ್ಜ್ ಅನ್ನುವ ಪ್ರದೇಶದಲ್ಲಿ ಲೇಕ್ ಇಯಾಸ್, ಕಿನ್ಯಾದ ಉಗಾಂಡ್, ವೆಸ್ಟ್ ತುರ್ಕಾನ್, ಕೋಬಿಪೋರ್, ಇಥಿಯೋಪಿಯಾ, ಓಮೋಕಬಿಸ್ ಅನ್ನುವಂಥ ಪ್ರದೇಶದಲ್ಲಿ ಕಂಡುಬಂದರೆ, ವಾಯುವ್ಯ ಆಫ್ರಿಕಾದಲ್ಲಿ ಮೊರಾಕೋ, ಡರ್ ಎಸ್ ಸೊಲ್ಟನಲ್ಲಿ, ಯುರೋಪ್ ಖಂಡ ಅಂತ ಬಂದಾಗ ಜರ್ಮನಿಯ ಇಡೆಲ್ಬರ್ಗ್, ನಿಯಾಂಡರ್ತಲ್ ಕಣಿವೆ, ಸೋನಿಂಗನ್, ಚೆಕ್ಕಲ್ಲಿ ಡೋಲ್ಮಿ ವೆಸ್ಟೋನಿಸ್, ಫ್ರೆಡ್ ಮೋಸ್ತಿ, ಹಾಗೆ ಫ್ರಾನ್ಸಲ್ಲಿ ಲಸ್ಕಾಕ್ಸ್, ಟೆರ್ ಅಮಟ್, ಲಜರಟ್ ಗುಹೆ,
ಗ್ರೊಟ್ಟೆ ಚಾವೆಟ್, 3ನೇ ನದಿ ಬಯಲು, ಕ್ರೀಮಾಲ್ಡಿ ಗುಹೆ, 0 ನದಿ ಮುಖಜ ಭೂಮಿ. ಇಂಗ್ಲೆಂಡ್ ಅಂತ ಬಂದಾಗ ಸ್ವಾನ್ಸ್ ಕೊಂಬೆ, ಬಾಕ್ಸ್ ಗ್ರೋವಾ, ಚೀನಾದಲ್ಲಿ ಪಿಕಿಂಗ್, ಆಗ್ನೇಯ ಏಷ್ಯಾದಲ್ಲಿ ಜಾವಾ, ಮಧ್ಯ ಏಷ್ಯಾದಲ್ಲಿ ಪ್ಯಾಲೆಸ್ತೈನ್, ಹಾಗೆ ಭಾರತ ಅಂತ ಬಂದಾಗ ಭೀಮ್ಬೆಟ್ಗ ಮುಂತಾದ ಗುಹೆಗಳಲ್ಲಿ ಮಾನವನ ಮೂಲದ ಬಗ್ಗೆ ನಾವು ಗಮನಿಸ್ಬೋದು. ಒಟ್ಟಾರೆಯಾಗಿ ಈ ಎಲ್ಲ ಪಳವಳಿಕೆಗಳನ್ನು ಆಧರಿಸಿ ಆದಿಮಾನವನ ಬೆಳವಣಿಗೆಯನ್ನು ತಿಳಿಯುವ ಪ್ರಯತ್ನವನ್ನು ಮಾಡಲಾಯಿತು. ಮುಖ್ಯವಾಗಿ ದೇಹ ರಚನಾ ಶಾಸ್ತ್ರತಜ್ಞರು, ಮಾನವ ಶಾಸ್ತ್ರತಜ್ಞರು, ಪ್ರಾಕ್ತಾನು ಶಾಸ್ತ್ರತಜ್ಞರು, ಹಾಗೆ ರಾಸಾಯನ ಶಾಸ್ತ್ರತಜ್ಞರು ಅವುಗಳ ಬಗ್ಗೆ ದೀರ್ಘಕಾಲದ ಒಂದು ಅಧ್ಯಯನವನ್ನು ಮಾಡಿ ಈ ಮಾನವ ಇಷ್ಟು ವರ್ಷಗಳ ಹಿಂದೆ ಆತ ಜೀವಿಸಿದ್ದ ಅನ್ನುವಂಥ ವಿಚಾರವನ್ನು ಅವರು ನಮಗೆ ತಿಳಿಸಿದರು ಅಂತ ನೋಡ್ಬೋದು. ಮುಂದಿನ ಒಂದು ಅಂಶ ಅಂತ ಬಂದಾಗ ಮಾನವನ ಭೌತಿಕ ಬೆಳವಣಿಗೆ ಹೇಗಾಯಿತು, ಮಾನವ ಹಂತ ಹಂತವಾಗಿ ಇವತ್ತಿನ ಹೋಮೋಸೆಫಿಯನ್ಸ್ ಆಗಿ ಹೇಗೆ ಆತ ರೂಪುಗೊಂಡ ಅನ್ನುವುದನ್ನು ಮುಂದಿನ ವಿಡಿಯೋದಲ್ಲಿ ನಿಮ್ಮೊಂದಿಗೆ ಚರ್ಚೆ ಮಾಡ್ತೀನಿ. ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಧನ್ಯವಾದಗಳು.